ನಮಸ್ತೆ. 28/7/2025 ಸೋಮವಾರ ಶುಕ್ಲ ಪಕ್ಷ. ಇವತ್ತು ಮಕರ ರಾಶಿಯವರಿಗೆ ರಾತ್ರಿ 12 ಗಂಟೆವರೆಗೂ ಚಂದ್ರಾಷ್ಟಮವಿದೆ. ಆ ನಂತರ ಕುಂಭರಾಶಿಗೆ ದೋಷ. ರಾತ್ರಿ ಇರೋದರಿಂದ ಏನು ಮಾಡಲ್ಲ, ಮಲಗುತ್ತೀವಿ. ಇವತ್ತಿನ ತಿಥಿ ಚತುರ್ಥಿ, 4ನೇ ತಿಥಿ. ಮುಹೂರ್ತ ಕಾರ್ಯಗಳಿಲ್ಲ, ಮದುವೆ ಮುಂತಾದ ಕಾರ್ಯಗಳಿಲ್ಲ. ಚಿಕ್ಕ ಚಿಕ್ಕ ದೇವತಾ ಕಾರ್ಯಗಳನ್ನ ಮಾಡ್ಬೋದು. ಇದು ರಾತ್ರಿ 11 ಗಂಟೆ 24 ನಿಮಿಷ 33 ಸೆಕೆಂಡ್ವರೆಗಿದೆ. ಇವತ್ತಿನ ನಕ್ಷತ್ರ ಪುಬ್ಬ. ಸಂಜೆ 5 ಗಂಟೆ 35 ನಿಮಿಷ 20 ಸೆಕೆಂಡ್ವರೆಗಿದೆ. ಪುಬ್ಬ ನಕ್ಷತ್ರ ಇರೋವರೆಗೂ ಶುಭವಾಗಿದೆ. ಆಮೇಲೇನು ಅಂದರೆ ಉತ್ತರ ನಕ್ಷತ್ರ ಬಂದ ಮೇಲೇನು ಸಂಪತ್ತಿದೆ, ನಕ್ಷತ್ರ ದೋಷವಿಲ್ಲ. ಆದರೆ ತಿಥಿ ದೋಷ ಇರೋದರಿಂದ ಇವತ್ತಿನ ಮುಹೂರ್ತ ಕಾರ್ಯಗಳು ಏನೂ ಇಲ್ಲ. ಇದನ್ನು ಮನಸ್ಸಲ್ಲಿಟ್ಕೊಳ್ಳಿ. ಮತ್ತಷ್ಟು ವಿಷಯಗಳನ್ನ ನೋಡೋಣ. ಸೌರಮಾನ ಪ್ರಕಾರ ಆಷಾಢ ತಿಂಗಳು, ಶೂನ್ಯ ತಿಂಗಳು, ಅದು 12ನೇ ತಾರೀಕು ನಡೀತಾ ಇದೆ. ಈ ರೀತಿಯಾಗಿ ಇವತ್ತಿನ ವಿಶೇಷದಲ್ಲಿ ಇವತ್ತು ಸಿಂಹರಾಶಿ ಇದೆ ರಾತ್ರಿ 12 ಗಂಟೆವರೆಗೂ. ಆನಂತರ ಕನ್ಯಾ ರಾಶಿ. ಇವತ್ತಿನ ನಕ್ಷತ್ರ ಪುಬ್ಬ ನಕ್ಷತ್ರ ಅಂತಂತೀವಿ, ಇದು ಮಾನುಷೀಯ ಗಣ. ಆಮೇಲೆ ಬರುವಂಥ ಉತ್ತರ ನಕ್ಷತ್ರ ಇದು ಮಾನುಷೀಯ ಗಣನೇ. ಬೆಳಿಗ್ಗೆ 6:04 11:13 ಬೆಳಗ್ಗೆವರೆಗೂ ಪುಬ್ಬ ನಕ್ಷತ್ರ, ಇದು 3ನೇ ಪಾದ ನಡೀತದೆ. ಆನಂತರ ಸಂಜೆ 5:35ವರೆಗೂ ಪುಬ್ಬ ನಕ್ಷತ್ರ, ಆದರೆ ಇದು ಲಾಸ್ಟ್ ಕೊನೆಯ ಪಾದ, ಅಂದರೆ 4ನೇ ಪಾದ. ಹಂಗಾಗಿ ಪುಬ್ಬ ನಕ್ಷತ್ರ 4ನೇ ಪಾದ ಮುಗಿದ ಮೇಲೆ ಉತ್ತರ ನಕ್ಷತ್ರ ಬರುತ್ತದೆ. ಅಲ್ಲಿಂದ ರಾತ್ರಿ 12 ಗಂಟೆವರೆಗೂ ಇದು 1ನೇ ಪಾದ. ಆನಂತರ 2ನೇ ಪಾದ ಪ್ರಾರಂಭವಾಗಿ ಸೂರ್ಯೋದಯದವರೆಗೂ ಖಂಡಿತವಾಗಿ ಇದೆ. ಈ ರೀತಿಯಾದ ಈ ದಿನದಲ್ಲಿ ಇರೋದರಲ್ಲಿ ಶುಭ ಸಮಯಗಳು ಅಂತ ನೋಡೋಣ. ಇವತ್ತಿನ ಶುಭ ಸಮಯಗಳು 100% ಅಂತಂದರೆ 6 ಗಂಟೆ 4 ನಿಮಿಷದಿಂದ 7:38, ಮತ್ತು 9:17 AM 10:49, ಮಧ್ಯಾಹ್ನ 1:44 3:22, ಸಂಜೆ 4:17 ಸಂಜೆ 5:56, ಅದೇ ಥರ ಸಂಜೆ 7:53 ರಾತ್ರಿ 11:11, ರಾತ್ರಿ 11:26 12:24, ಅದೇ ಥರ ಬೆಳಗಿನ ಜಾವ ಅಂದರೆ ಲೇಟ್ ನೈಟ್ 3 ಗಂಟೆ 6 ನಿಮಿಷದ ಮೇಲೆ ಶುಭವಾಗಿದೆ. ಇದೆಲ್ಲ ಇವತ್ತಿನ ಎಮರ್ಜೆನ್ಸಿಗೆ ಉಪಯೋಗ ಆಗುವ ಶುಭ ಸಮಯಗಳು. ಇದರಲ್ಲಿ ಅಶುಭ ಸಮಯಗಳು ಅಂತ ಬರುತ್ತದೆ, ಅದು 100%. ಅಂದರೆ 7 ಗಂಟೆ 40 ನಿಮಿಷದಿಂದ 9:15 ರಾಹುಕಾಲ, 10:51 AM 12:26 PM ಮಧ್ಯಾಹ್ನದವರೆಗೂ ಯಮಕಂಡ ಕಾಲವಿದೆ. ಮತ್ತು ಇದರಲ್ಲೇ ಅಂತಂದರೆ ಯಮಕಂಡ ಕಾಲ ಇನ್ನೂ ಮುಗಿದಿಲ್ಲ, ಅಷ್ಟರಲ್ಲೇ ಮೃತ್ಯುವು ಕೂಡುತ್ತದೆ. 10:57 ರಾತ್ರಿ 11:24ವರೆಗೂ ಇದು ಮೃತ್ಯು ಸೇರುತ್ತದೆ. ಆದ್ದರಿಂದ ನೋಡಿಕೊಳ್ಳಿ. ಮತ್ತು ದುರ್ಮುಹೂರ್ತ ಇರುವಂಥ ಸಮಯ ಮಧ್ಯಾಹ್ನ 12:52 1:42ವರೆಗೂ. ಮೃತ್ಯು ಅಂತಂದಾಗ ಮರಣ ಮಾತ್ರವಲ್ಲ, ಕೆಟ್ಟೋದು, ಸ್ವಲ್ಪ ತೊಂದರೆ ಆಗೋದು ಅಥವಾ ಏಟು ಗಾಯಗಳಾಗೋದು ಇಂಥದ್ದೆಲ್ಲನೂ ಸೇರುತ್ತದೆ. ಸಂಜೆ 5:58 7:51, ರಾತ್ರಿ 11:13 ರಾತ್ರಿ 11:24 ಇದೆಲ್ಲ ಕೆಟ್ಟ ಸಮಯಗಳು. ನೋಡಿ ಅವಾಯ್ಡ್ ಮಾಡಿಕೊಳ್ಳಿ. ಹಂಗಾಗಿ ದಿನ ಈ ರೀತಿಯಾಗಿರೋದರಿಂದ, ಚತುರ್ಥಿ ಇರೋದರಿಂದ ಮುಹೂರ್ತ ಕಾರ್ಯಗಳಿಲ್ಲ. ಈ ರೀತಿ ಇವತ್ತಿನ ದಿನವನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿಕೊಳ್ಳಿ. ಶುಭ ದಿನ ಬಂದಾಗ ನಿಮಗೆ ತಾರಾಬಲ ಚಂದ್ರಬಲವೂ ಸೇರುತ್ತದೆ. ಇಲ್ಲ ಅಂತಂದರೆ ಅದು ಸಿಗೋದು ಕಷ್ಟ, ಇದ್ದರೂ ಉಪಯೋಗ ಇಲ್ಲ ಅಂತ ಈ ರೀತಿ ಮೇಂಟೈನ್ ಮಾಡಿಕೊಳ್ಳಿ. ಚತುರ್ಥಿ ಅನ್ನುವ 4ನೇ ತಿಥಿಯಲ್ಲಿ ಆ ಕಾಲದಲ್ಲಿ ರಾಜಾಕ್ಕಳು ಯುದ್ಧಕ್ಕೆ ಹೋಗುತ್ತಾರೆ. ಚತುರ್ಥಿ ತಿಥಿಯಲ್ಲಿ ಶುಭ ಕಾರ್ಯಗಳನ್ನ ಮಾಡಿದ್ರೆ 1 ತಿಂಗಳು ಒಳಗಡೆ ತೊಂದರೆ ಆಗ್ಬಿಡ್ತದೆ. ಆದ್ದರಿಂದ ಎಚ್ಚರ. ಇವತ್ತಿನ ನಕ್ಷತ್ರ ಪ್ರಕಾರ ಗ್ರಹಚಾರ ಅಂದರೆ ಗೋಚಾರ ಅಂತಂತೀವಿ. ಆ ರೀತಿಯಾಗಿ ದೋಷಗಳಿದ್ದರೆ ಅದನ್ನು ಸರಿ ಮಾಡೋಕ್ಕೆ ಪೂಜೆಗಳು ಮಾಡ್ಬೋದು. ರೈಟಿಂಗ್ ವರ್ಕ್ ಅದು ಯಾವ ಥರ ಬೇಕಾದರೂ ಅಂಥದಕ್ಕೂ ಒಳ್ಳೆಯ ದಿನವಿದು. ಅಂದರೆ ಬರವಣಿಗೆ ಚೆನ್ನಾಗಿರುತ್ತದೆ. ಹಸು ತಗೊಳ್ಳೋಕ್ಕೆ, ಸ್ನಾನದಲ್ಲಿ ಬಿದ್ದಿರೋರು ಸ್ನಾನ ಮಾಡೋಕ್ಕೆ ಇವತ್ತಿನ ದಿನ ಶುಭ ದಿನವಾಗಿರುತ್ತದೆ. ರಜತ ಚಲೇಂದ್ರ ಶಾನುವಾಸಿನೇ ನಮಃ ಶಿವಾಯ, ರಾಜಮಾನ ನಿತ್ಯ ಮಂದಹಾಸಿನೇ ನಮಃ ಶಿವಾಯ, ರಾಜಕೋರಕ ವದಂಶಭಾಸಿನೇ ನಮಃ ಶಿವಾಯ, ರಾಜರಾಜ ಮಿತ್ರದ ಪ್ರಕಾಶಿನೇ ನಮಃ ಶಿವಾಯ ಅಂತ ಈ ನಕ್ಷತ್ರಕ್ಕಾದ ದೇವತಾ ಉಚ್ಚಾಟನೆ
ಕೆಲವು ಕಾರ್ಯಗಳಲ್ಲಿ ಸಿದ್ಧಿಯನ್ನು ಕೊಡುತ್ತದೆ ಇದು. ಈ ರೀತಿಯಾದ ಇವತ್ತಿನ ದಿನದಲ್ಲಿ ನಾವು ಹೇಳಿದಂಥ ಕಾರ್ಯಗಳನ್ನ ಮಾತ್ರ ಮಾಡಿ. ಎಲ್ಲ ಮುಹೂರ್ತ ಕಾರ್ಯಗಳಕ್ಕೂ ತಕ್ಕಂಥದ್ದಲ್ಲ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.